ರೂಪು ಜಟಕ ಬಂಡಿ. ರೇಣುಕಾ, ಬೆಂಕಿಯಿಂದ ಮೈ ಗಾಯ ಆಗ್ಬೋದು ಅಂತ ಒಲೆ ಹಚ್ಚದೇ ಇರಕ್ಕಾಗತ್ತೇನಮ್ಮ? ಇಲ್ಲ ಮೇಡಮ್. ಮತ್ತೆ ಲೋಕೇಶ್ ಮದುವೆ ಆಗಿ ಅಂತ ಬಲವಂತ ಹೇಳಿದ್ರು. ಆಯ್ತು ಪರವಾಗಿಲ್ಲ, ನೀನ್ ಏನ್ ಹೇಳಿದ್ರು ನಾನು ಒಪ್ಕೊಂತೀನಿ, ನೀನ್ ಏನೇ ಕಷ್ಟ ಕೊಟ್ಟರು ನಾನು ತಡ್ಕೊಂತೀನಿ ಅಂತ ಹೇಳಿದ್ರು. ಹಾಗೆ ಹೇಳ್ತಾರಮ್ಮ? ಹೌದು ಮೇಡಮ್, ಫಸ್ಟ್ ನಾವು ಭೇಟಿ ಆಗಿದ್ದಿನಾನೇ ನಾನು ಅದು ಹೇಳಿದೆ ದೇವಸ್ಥಾನ. ಯಾರಮ್ಮ ಹಾಗೆ ಹೇಳ್ತಾರೆ? ನೀನ್ ಏನ್ ಕಷ್ಟ ಕೊಟ್ರು ಸಹಿಸ್ಕೋತೀನಿ ಅಂತ ಹೆಂಡತಿ ಆಗೋಳಿಗೆ ಯಾರಾದ್ರೂ ಹೇಳ್ತಾರೆ? ಹೇಳಿದಾರಲ್ಲ, ಪರವಾಗಿಲ್ಲ, ನಿನ್ನ ಮನೆಯವ್ರ ಹತ್ರ ಎಲ್ಲ ಚೆನ್ನಾಗಿದ್ದು ಪರವಾಗಿಲ್ಲ, ನನ್ ಜೊತೆ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಹೇಳಿದಾರೆ ಅವ್ರು ಕೇಳಿ. ಸುಳ್ಳು ಮೇಡಮ್, ನಮ್ಮ ಮನೆಯವ್ರ ಹತ್ರ ನಮ್ಮ ಮನೇಲಿ ಯಾರು ಇಲ್ಲ, ಇರೋದು ನಾನು ಒಬ್ಬನೇ. ಯಾರ ಜೊತೆ ಚೆನ್ನಾಗಿರ್ಬೇಕಾ? ಇಲ್ಲ ಸತ್ಯ 100% ನಾನು ಯಾವ ದೇವ್ರ ಮೇಲೆ ಸತ್ಯ ಮಾಡ್ತೀನಿ. ಇದು ಸುಳ್ಳು. ಅದೇ ಹೇಳಿದ್ಲು, ನನ್ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ ಇಷ್ಟ ಇಲ್ಲ ಅಂತ ಎಲ್ಲ ಕಾಲ್ ಮಾಡ್ತಾ ಇದ್ದೆ. ಏನಕ್ಕೆ ಮದುವೆ ಮಾಡ್ಕೊಂಡೆ? ಯಾಕೆ ರಾತ್ರಿ ಇಲ್ಲ, ನಾನು ಯಾವತ್ತು ರಾತ್ರಿ ಫಸ್ಟ್ ರಾತ್ರಿ 12 ಗಂಟೆಲಿ ಆಫೀಸಲ್ಲಿ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಕಾಲ್ ಮಾಡಿದಾಗ ನಮ್ ಸಾರ್ ಹೇಳಿದಾರೆ, ಏನ್ ಇಷ್ಟೊತ್ತೆಲ್ಲ ಕೆಲಸ ಮಾಡೋದ್ ಬಿಟ್ಟು ನಿನ್ ಫೋನಲ್ಲಿ ಏನ್ ಕೆಲಸ ಅಂತ 12:15 ಮನೇಲಿ ನಮ್ಮ ಅಣ್ಣ ಅಂದಿದ್ದಾನೆ, ಏನ್ ನಿನ್ ರಾತ್ರಿ ಹೊತ್ಲೆಲ್ಲ ಫೋನ್ಗಳು? ಇಲ್ಲ ಮೇಡಮ್, ನಾನು ಫೋನ್ ಮಾಡಿರ್ಲಿಲ್ಲ ಮೇಡಮ್. ಇವ್ರಿಗೆ ಕೆಲಸ ಇರ್ಲಿಲ್ಲ ಗೊತ್ತಾ, ಮದ್ವೆ ಆಗಿದ್ ವಸ್ತ್ರಲ್ಲಿ ಕೆಲಸ ಇರ್ಲಿಲ್ಲ, ಕೆಲಸ ಇರ್ಲಿಲ್ಲ ಮೇಡಮ್. ನನ್ ಮದ್ವೆ ಟೈಮ್ ಅಟೆಂಡೆನ್ಸ್ ಕೂಡ ನಾನು ತಗೊಬರ್ತೀನಿ ಮೇಡಮ್. ನನ್ ಮದ್ವೆ ಆಗಿದ್ದ ಟೈಮಲ್ಲಿ ನಾನು 1 ತಿಂಗಳು ಮುಂಚೆ ಕೆಲಸ ಬಿಟ್ಟೆ. ಮನೇಲಿ ಕೆಲಸ ಇದೆ, 1 ತಿಂಗಳು ಮುಂಚೆ ಕೆಲಸ ಬಿಟ್ಟೆ. ಅಲ್ಲಮ್ಮ, ಮದ್ವೆಯಲ್ಲಿ ನಿಮಗಿಷ್ಟ ಇಲ್ಲ, ಅವ್ರನ್ನ ಯಾಕೆ ದೂರ್ತಾ ಇದೀರಿ? ನನಗಿನ್ನೂ ದೂರ್ತಾ ಇಲ್ಲ ಮೇಡಮ್. ನಾನು ಎಷ್ಟೇ ಕಷ್ಟ ಕೊಟ್ರು ಸಹಿಸ್ಕೋತೀನಿ ಅಂತ ನನ್ ಗಂಡ ಹೇಳಿ. ಅಲ್ಲಮ್ಮ, ಮದ್ವೆ ಆಗೋ ಹುಡುಗಿ ಕಷ್ಟ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಸಹಿಸ್ಕೊಳಕ್ಕೆ ಅವ್ರೇನ್ ದಡ್ರಾಗಿರ್ತಾರೆ ನಮ್ಮ? ಅದ್ ಅವ್ರು ಕೇಳಿ ಅವ್ರು ದಡ್ರ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಹೇಳಿದ ದಿವಸನೇ ನಾನು ಮದ್ವೆ ಆಗ್ತಾ ಇರೋದು. ನಿಮ್ಗೆ ಗೊತ್ತಿತ್ತ ಮದ್ವೆ ಆಗ 5ನೇ ತಿಂಗಳಿಗೆ ಮನೆ ಬಿಟ್ಟು ಹೊರಟೋಗ್ತೀರಿ ಅಂತ? ಇಲ್ಲ, ನನಗೆ ಗೊತ್ತಿಲ್ಲ. ಇವ್ರು ಆತರ ಮಾಡಿದಿತ್ತು. 5ನೇ ತಿಂಗಳಿಗೆ ಕಳಿಸ್ಬಿಟ್ಟು ಮಾಡ್ತಾರೆ. ಮದ್ವೆಲಿ ಇಷ್ಟ ಕಳಿಸ್ಬಿಟ್ಟು ನಮ್ಮ ಮನೆಗೆ ಬಂದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂದ್ರು. ಇದು ಸುಳ್ಳು ಮೇಡಮ್. ಇದು ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ ಸತ್ಯ. ಆದ್ರೆ ಈ ವಿಷಯಕ್ಕೆ ಅಂತಿಲ್ಲ, ಅದನ್ನ ಮಾತಾಡ್ಬೇಕು ಮೇಡಮ್. ಹೇಳ್ತೀನಿ ನಾನು ಅದನ್ನ. ನೀವು ಹಸಿ ಬಾಣಂತಿ, ದಯವಿಟ್ಟು ಸುಳ್ಳು ಹೇಳಿ. ಇಲ್ಲ ಮೇಡಮ್, ನನ್ ಸತ್ಯ ಹಸಿ ಬಾಯಂತಿನ ನನ್ನ ಮಗುಗೆ ನಾನು ಫೀಡ್ ಮಾಡ್ತೀನಿ, ಅದ್ ನನ್ ಮಗುಗೆ ಹೋಗುತ್ತೆ. ಮಕ್ಕಳನ್ನೆಲ್ಲ ಇದಕ್ಕೆ ಹೇಳಿ. ಮಗು ನಂದಲ್ಲ ಅಂತ ಇವ್ನು ಹೆಂಗೆ ಹೇಳ್ದ ಮೇಡಮ್? ನಾನು ಹೇಳಿಲ್ಲ ಮೇಡಮ್. ಬರೀ ಅಂತೆ ಕಂತೆ ಎಲ್ಲ ಬೇಡ, ನೀವಿಬ್ರು ಮಾತಾಡಿ. ಅಂತೆ ಕಂತೆ ಬಿಟ್ಬಿಡಿ. ಗಂಡ ನಂದಲ್ಲ ಅಂತ ಹೇಳಿದೀನಾ? ಡೈರೆಕ್ಟ್ ಆಗಿ ಹೇಳೋದು ಅವ್ರಿಗೆ ಅಷ್ಟೊಂದು ಐತೆ ಹೇಳೋದಕ್ಕೆ. ಹೀಗೆಲ್ಲ ಮಾತಾಡಿ. ಇಲ್ಲ ಮೇಡಮ್, ಹೀಗೆಲ್ಲ ನೋವು ಅನ್ಭವಿಸೋರಿಗೆ ಗೊತ್ತು ಮೇಡಮ್. ನೈಟ್ ಅಲ್ಲಿ ಅನ್ಭವಿಸ್ತಾ ಇರೋದು ನನಗ್ ಗೊತ್ತು. ಏನ್ ಅನ್ಭವಿಸ್ತೀರ? ಸೆಕ್ಸ್, ಬರ್ರಿ ಸೆಕ್ಸ್. ಆ ಸೆಕ್ಸ್ ಬುಕ್ಸ್ ಗಳೆಲ್ಲ ಇವ್ರಿಗೆ ಏನ್ ಮೇಡಮ್? ಸುಳ್ಳು ಮೇಡಮ್. ಯಾವ್ದೋ ಒಂದು ಬುಕ್ ಇಟ್ಟಿದ್ದೆ, ಯಾವ್ದು ಸತ್ಯ. ಯಾರ ಕೊಟ್ಟರು ತಗೊಂಡ್ ಬಂದ್ ಮನೇಲಿ ಇಟ್ಟಿದ್ದೆ, ಬಟ್ ನಾನು ಓದ್ತಿರ್ಲಿಲ್ಲ ಅದನ್ನ. ಅವ್ರ ಅಕ್ಕ ಮಗಳದು ಇವ್ಗೆ ಎಂತಿ ಮುಂದೆ ಅದು ಹೌದು ಮೇಡಮ್. ನನ್ಗೆ ಅವತ್ತಿಂದ ನನ್ನ ಬಟ್ಟೆ ಜೊತೆಲಿ ನನ್ನ ಎಳೆ ಮಗುವಿಂದ ಅವಳ ಬಟ್ಟೆಯಲ್ಲಿ ನಮ್ಮ ತಾಯಿ ಬಟ್ಟೆ ಕೂಡ ನಾನು ಒಗಿತಾ ಇದ್ದೆ. ಒಗಿತಾರ ಮೇಡಮ್? ಅಕ್ಕನ ಮಗಳು ಅವಳು ಡಿಗ್ರಿ ಮಾಡ್ತಾ ಇದ್ದಾಳೆ, ಅವಳು ಒಗಿತಾರ? ಆಮೇಲೆ ಬೇರೆ ಏನಿಲ್ಲ. ಮೇಡಮ್, ಅವತ್ತು ಅವ್ ಹೊಡೆದ್ರಲ್ಲ, ನನ್ನ ಹೆಂಡತಿ ನೋಡಿಯಕ್ಕೆ ನೀನ್ ಯಾರು ಅಂತ ಕೇಳ್ಬೋದಾಗಿತ್ತಲ್ವಾ? ಕೇಳಿ. ಇವ್ನು ನನ್ನ ಹಿಂಗ್ ಹೊಡಿಸ್ತಾ? ನೀವು ಡೈರೆಕ್ಟ್ ಆಗಿ ಕೇಳಿ. ನಿಮ್ ಗಂಡ ಅವತ್ತು ನೀನು ಹೆಂಗೋ ಹೊಡ್ತೆ ಅಂತ ಹೇಳ್ಬೇಡ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಇಲ್ಲಿ ಬಂದಿರೋದು ಮಾತಾಡಕ್ಕೆ. ನಿಮ್ಗೆ ಎಂತಕ್ ಮರ್ಯಾದೆ? ನಿನ್ ಮರ್ಯಾದೆ ನನ್ಗೈತೆ, ನಿನ್ಗಿರೋ ಮರ್ಯಾದೆ ನಿನ್ಗೈತೆ. ಮಾತಾಡು. ರೇಣುಕಾ, ಹೇಳೋ ಬಾರೋ ಅಂತ ಕರೆಯಕ್ ಹೋಗ್ಬೇಡ ನೀನು. ನನ್ಗೂ ಒಂದ್ ಮರ್ಯಾದೆ ಐತೆ, ಉಳಿಸ್ಕೊಂಡಿದೀವಿ ನಾವು. ಹೋಗೋ ಬಾರೋವರೆಗೂ ಯಾಕಮ್ಮ ಬಂತು? ಮೇಡಮ್, ಇಂಥವ್ರಿಗೆ ಮರ್ಯಾದೆ ಕೊಡ್ಬಾರ್ದು ಮೇಡಮ್. ಕೇಳ್ತಾರೆ ನಿಮ್ ತಾಯಿ ನಿನ್ನ ಎಷ್ಟು ಕೇಳಕ್ ಸರಿನಾ? ಅದು ಕೇಳಿದೆ ಮೇಡಮ್, ಹಿಂದಿತ್ತಿಲ್ಲ ಅಂತ. ಅವ್ನ್ ಫೋನ್ ಮಾಡಿ ಹೇಳಿದ್ನಲ್ಲ, ಏಯ್ ನಿಮ್ಮ ಅಕ್ಕ ತಂಗಿರ್ ಕರೆಕ್ಟ್ ಆಗಿ ಅವ್ರೇನ ಅಂತ ಕೇಳಿದಕ್ಕೆ, ಕರೆಕ್ಟ್ ಆಗಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಕ್ಕ. ನಿಮ್ ತಾಯಿ ಈ ತರ ಮಾತಾಡ್ತಾ ಇರಲಿಲ್ಲ. ನಿಮ್ ತಾಯಿ ನಿನ್ ಒಬ್ಬರಿಗೆ ನೀನು ನಾವು ನನ್ನ ಹತ್ರ ಕರ್ಕೊಂಬಂದ್ ನಿಮ್ ತಾಯಿ ಹೇಳಿದ್ದನ್ ಹೇಳಿಲ್ವಲ್ಲಮ್ಮ, ಅವ್ರು ಹೇಳಿದ್ದನ್ ಮಾತ್ರ ಹೇಳ್ತಿರ್ಲಿಲ್ಲ. ನಮ್ ತಾಯಿ ಹೇಳಿದ್ರು ಮೇಡಮ್. ಮತ್ತೆ ನಮ್ ತಾಯಿ ಏನ್ ಹೇಳಿದ್ರು? ಮಾತ್ರ ಹಾಗೆ ಮಾತಾಡಿಸ್ಬೋದೇನಮ್ಮ? ನಿಮ್ ಭಾವ ಹಾಗೆ ಮಾತಾಡಿಸ್ಬೋದೇಮ್ಮ? ಮಾತಾಡ್ಸೋದು ಅಂದ್ರೆ ಜಸ್ಟಿಫೈ ಮಾಡಬೇಡಿ. ಅವ್ರು ಮಾತಾಡಿಸ್ಬೋದು ಅಂದ್ರೆ ಇವ್ರು ಮಾತಾಡಿಸ್ಬೋದು, ಅವರು ಮಾತಾಡಿಸ್ಬಾರ್ದು, ಇವ್ರು ಮಾತಾಡಿಸ್ಬಾರ್ದು. ಅದು ಅವ್ರ ಹತ್ರ ಕೇಳ್ಕೊಬೋದಾಗಿತ್ತಲ್ಲ ನಮ್ ಬಾಬಾ. ನಾನು ಅವತ್ ಕೇಳ್ದೆ. ಯಾಕೆ ಮತ್ತೆ ಕೇಳ್ತಾ ಇದ್ದೀರಿ? ನಿಮ್ಮನ್ ಮಾತಾಡಿಸಿದ್ರ ಹಾಗೆ? ನನ್ಗೆ ಎಷ್ಟೋ ಸಲ ಹೇಳಿದಾರಲ್ಲ, ಹೇಳ್ತಾರೆ ಮೇಡಮ್, ಎತ್ತೋಳು ಹಾಲು ಕುಡಿಸ್ತಾಳೆ, ಇವಳು ಏನ್ ಕುಡಿಸ್ತಾಳೆ ಅಂತ ಕೇಳ್ತಾರೆ ಮೇಡಮ್. ಅವ್ರ ಅಣ್ಣನ್ಗೆ ಬೆನ್ನುಜ್ಬೇಕಾದ್ರೆ, ದೀಪಾವಳಿ ಹಬ್ಬದಲ್ಲಿ ಅವ್ರ ಅಣ್ಣಂಗೆ ಬೆನ್ನುಜ್ಬೇಕಾದ್ರೆ ಈ ಮಾತು ಹೇಳಿದ್ದಾರೆ. ಸಹಿಸಕ್ ಆಗ್ತಾ ಇಲ್ಲ ಮೇಡಮ್. ಒಟ್ಟಾರೆ ಹೋಗಿ ನಾನು ಏನ್ ಹೇಳ್ತೇನೆ ಅಂದ್ರೆ, ನಾನ್ ಅವನ ಜೊತೆ ಇರಕ್ ಇಷ್ಟಪಡಲ್ಲ. ಇಷ್ಟಪಡಲ್ಲ ಮೇಡಮ್. ನೀವು ಒತ್ತಾಯ ಮಾಡಿದ್ರೆ ನನ್ಗೂ ನನ್ ಮಗಳಿಗೂ ನೀವೇ ಇಲ್ಲಿ ಏನಾದ್ರು ವಿಷಯ ತಂದ್ಕೊಡಿ, ನನ್ ಮಗಳಿಗೆ ಯಾಕೆ ಕೊಡ್ಬೇಕಮ್ಮ? ನನ್ ಮಗು ನೀನ್ ಯಾಕೆ ಸಾಕ್ತಾರೆ?
ನಿಮಗ್ ಮಾತ್ರ ಮಗು ಆಯ್ತಾ? ನೀವೊಬ್ರೇ ನಿಮ್ಮೊಬ್ರಿಗೆ ಆಯ್ತಾ ಮಗು? ಟೆಸ್ಟ್ ಮಾಡಿಸಿ. ನನಗ್ ಬೇಕಾಗಿಲ್ಲ, ನಾನ್ ನಂದಲ್ಲ ಅಂತ ಹೇಳಿಲ್ಲ, ನಾನು ಮಾಡ್ಸಲ್ಲ. ಹೆಂಗ್ ಹೇಳ್ದೆ ನೀನು ಯಾರ ಹತ್ರ? ಅವನ ಹತ್ರ ಯಾವನ ಬೈನ ಹತ್ರ ನೀನ್ ಹೆಂಗ್ ಹೇಳ್ದೆ? ನಂದಲ್ಲ ಮಗು. ನಾನು ಹೇಳಿದ್ದೀನಿ ಅಂತ ಕರೆದು ಕೇಳಿ. ಕರ್ಸು. ನಾನು ಹೇಳಿಲ್ಲ, ನಾನು ಕರ್ಸ್ಬೇಕಮ್ಮ, ಒಪ್ಕೊಂತಾ ಇದ್ದೀನಿ, ನೀವು ನಾನು ಆರೋಪ ಕರ್ಸಲ್ಲ. ಹೊರಿಸ್ತಾ ನಾನು ಹೇಳಿಲ್ಲ, ನಾನು ಕರ್ಸಲ್ಲ, ನಾನು ಅವ್ರ ಹತ್ರ ಮಾತಾಡೋದೇ ಇಲ್ಲ. ನಾನು ಕೇಳ್ತೀನಿ ಅವ್ರ ಅದಕ್ಕೆ ಬರ್ತಾರಲ್ಲ ಕೇಳಿ. ಯಾಕ ಮಾತಿಗೇನ್ ಕೇಳ್ಬೇಕು? ಅಂತೆ ಕಂತೆ ಯಾತಕ್ಕೆ? ಅವರೆಲ್ಲ ಬೇರೆ ಸಂಸಾರ, ಯಾತಕ್ಕೆ ಈಗ ನೇರವಾಗಿದ್ದಾರೆ ಕೇಳಿ. ಆಯ್ತು, ನಾನು 3 months ಅಂತೆ ಕಂತೆ ಗಂಡ ಹೆಂಡತಿ ಸಂಸಾರ ಮಾಡಕ್ಕೆ ಆಯ್ತು ಮೇಡಮ್, ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ. ಕೂಗಾಡ್ಬೇಡಿ, ಬಾಳಂತಿ ಅಲ್ವಾ, ಯಾಕೆ ಕೂಗಾಡ್ತೀರಿ? ಕನ್ಸಲ್ ಟೆಸ್ಟಿಂಗ್ ಹೋಗ್ತಾ ಇದೀನಿ ಅಂತ ಹೇಳ್ದೆ ಅಲ್ವಾ? ನೀನೇನ್ ನನ್ಗೆ ಗೊತ್ತಿಲ್ಲ ಅದು ಅಂತ ಹೇಳಿದ್ರು. ಆಮೇಲೆ ಟೆಸ್ಟಿಂಗ್ ಆದ್ಮೇಲೆ ಬಂದಾದ್ಮೇಲೆ ಸ್ವಲ್ಪ ಮರ್ಯಾದೆ ಕೊಟ್ಟು ಕೈ ತೋರ್ಸ್ಬೇಡ, ಮರ್ಯಾದೆ ಹೇಗಿ ಅನ್ಬೇಡ, ಹೆಸರೈತೆ ಒಂದ್ ಮರ್ಯಾದೆ ಐತೆ ಅದಕ್ಕೆ ಮಾತಾಡು, ಕೈ ತೋರ್ಸಿ ಹೇಗಿ ಅನ್ಬೇಡ. ಬದುಕಕ್ ನನ್ಗೆ ಆಸೆ ಇಲ್ಲ, ಇವತ್ತು ನನ್ಗೆ ಆಸೆ ಇಲ್ಲ. ಫ್ಯಾಮಿಲಿ ಇರ್ಬೇಕು, 4 ಕಾಲು ತರಕಾರಿ ಇರ್ಬೇಕು, ನಾನು ಇರ್ತೀನಿ. ನಾನು ಒಬ್ಬನೇ ಅಂತ ಇರಕ್ಕಾಗಲ್ಲ, ನನ್ಗೆ ಬೇಕು. ನಾನು ಹೋಗಲ್ಲ ಮೇಡಮ್ ಅಷ್ಟೇ. ನಾನು ಡಿಸೈಡ್ ಮಾಡಿದೀನಿ ಅವತ್ತು ನಮ್ಮ ನನ್ ಜೀವ ಅವ್ನ ಇಲ್ಲ. ಮೇಡಮ್ ಒಂದ್ ನಿಮಿಷ ಈ ಕಡೆ. ನಾನು ಇವಳ ಮದ್ವೆ ಆದಾಗಿದ್ದ ನಿಮಗ್ ಹೋಗಕ್ ಇಷ್ಟ ಇಲ್ಲ ಮಗು ನಾನು ಸಾಕ್ತೀನಿ ಮೇಡಮ್, ನಾನ್ ಸಾಕ್ತೀನಿ ಮಗು. ಏನಮ್ಮ ಈ ತರ ದಿಮಾಕಲ್ಲಿ ಮಾತಾಡೋದಲ್ಲಮ್ಮ. ಮಗುಗ್ ತಂದೆ ಅಗತ್ಯ ಇರುತ್ತೆ. ನೀವ್ ಪ್ರಪಂಚದಲ್ಲಿ ಮಕ್ಕಳಿಗೆ ತಂದೆ ತಾಯಿ ಅಗತ್ಯ ಇರುತ್ತೆ. ತಂದೆ ಅಗತ್ಯ ಇಲ್ಲ ಅಂತ ತೀರ್ಮಾನ ಮಾಡೋರು ನೀವಲ್ಲ. ಹಂಗಾದ್ರೆ ಅವ್ರ ಅಕ್ಕನ್ಗೂ ತಂದೆ ಇಲ್ದಿರ ತಗೊಬಂದ್ ಸಾಕೊಂಡ್ರಲ್ಲ, ಅದೇನ್ ಸಾಕೊಂಡ್ರು? ತಂದೆ ಇಲ್ದಿರ ತಗೊಬಂದ್ ಸಾಕೊಂಡಿದಾರಲ್ಲ, ಅದನ್ನ ಕೇಳೋ ಅಗತ್ಯ ನಿನ್ಗಿಲ್ಲ. ಬಾಣಂತಿ ಹತ್ರ ಮಾತಾಡಿಸ್ಬಾರ್ದು ಅನ್ನೋದು ಇದಕ್ಕೆ ಅಂತ ಕಾಣುತ್ತೆ. ಒಂದಕ್ಕೊಂದು ಸಂಬಂಧ ಇಲ್ಲದೆ ಮಾತಾಡ್ತೀರಾ. ಆಯ್ತು ಮೇಡಮ್, ನನ್ಗಂತೂ ಇಷ್ಟ ಇಲ್ಲ ಮೇಡಮ್. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ, ನನ್ ಮಗು ನಾನ್ ಸಾಕೊಂತೀನಿ. ನಿಮಗ್ ಮಗು ಬೇಡವೇನ್ರಿ? ಅವ್ರ ಮಗು ಅಂತಾರಲ್ಲ. ಬೇಕು ಮೇಡಮ್, ಯಾಕೆ ನನ್ ಮಗು ಅಲ್ಲ? ನಾನು ಇವತ್ತು ಹೇಳಿಲ್ಲ, ಹೇಳೋದು ಇಲ್ಲ. ಯಾವ ಕಾರಣನೂ ಇಲ್ಲಮ್ಮ ಗಂಡ ಬೇಡ ಅಂತ ಹೇಳಿ. ಆ ಕಾರಣ ನನಗ್ ಗೊತ್ತು. ನೀನ್ ನನ್ ಪಕ್ಕ ಮನ್ಕೊಂಡ್ಲಿ 25 ರೂಪಾಯಿ ಬಿಸಾಕಿದ್ರೆ ನಂದು ನೆಂಟಿ ಅಲ್ಲ ಸುಳ್ಳು. ನಮ್ಮನೇಲಿ 3 ಜನ ಅಕ್ಕ ತಂಗಿರಿದ್ದಾರೆ. ನನ್ನ ಎತ್ತು ತಾಯಿ ನನ್ನ ಮಕ್ಕಳನ್ನ ಸಾಕ್ದಂಗೆ ನಾನು ಸಾಕಿದ್ದೀನಿ. ಇವಳಂದ್ರೆ ಅವ್ರು ನನ್ನಂಗೆ ಆಗುತ್ತೆ. ನಾನು ಈ ಮಾತು ಅಂದಿಲ್ಲ ಮೇಡಮ್, ನನ್ನ ಬಾಯಲ್ಲಿ ಹುಳ ಬೀಳುತ್ತೆ ಈ ಮಾತೇನಾದ್ರು ನಾನು ಅಂದಿದ್ರೆ. ಬೀಳಿ ಅಂದಿದ್ದಾರೆ, ನಾನು ಇದು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ಮೇಡಮ್ ಇನ್ನೊಂದು ಮಾತು ಮೇಡಮ್, ಇವ್ರು ನನ್ನ ಜೊತೆಗಿರೋ ದಿವಸ ಒಂದು ದಿವಸ ನಾವಿಬ್ರು ಜಗಳ ಆಡ್ಲಿಲ್ಲ, ಒಂದು ವಿಷಯಕ್ಕೂ ನಾವು ಜಗಳ ಆಡ್ಲಿಲ್ಲ. ಯಾವ್ದು ಇವ್ರಮ್ಮ ಇವ್ರ ಅಕ್ಕ ಇವ್ರ ಮಾವ ಕಡೆಯಿಂದ ಫೋನ್ ಬಂದ ಮೇಲೆ ನಮ್ಗೆ ಜಗಳ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇವ್ರ ಅಕ್ಕನ್ಗೆ ಇವ್ರ ಬಾಬು ನಾನು ಮಾತಾಡ್ತಾರೆ. ಸಾಕಿರೋದು ಅವರೇ ಮದ್ವೆ ಮಾಡಿ ಕೊಟ್ಟಿರೋದು. ನಿನ್ಗೆ ಇಷ್ಟ ಅಧಿಕಾರ ಇದೆ. ನಮ್ಮ ಅಕ್ಕನ ಮಗಳು ನಾನು 9 ತಿಂಗಳ ಮಗುನ್ ತಗೊಂಡ್ ಬಂದ ನನಗೆ ಎಷ್ಟು ಅಧಿಕಾರ ಇದೆ? ಅವಳಿಗೇನ್ ಅಧಿಕಾರ? ಅವಳ ಬಗ್ಗೆ ಕಟ್ಕೊಡಕ್ ನಿಮ್ಮಮ್ಮನ್ಗೆ ಏನ್ ಅಧಿಕಾರ ಇದೆ? ಬಾರು ಅಂತ ಮಾತಾಡ್ತೀರಿ, ಗಂಡನ್ನ ಸಿಟ್ಟಿಲ್ಲ ಅಂತೀರಲ್ಲ. ನಮ್ಮನ್ನೇ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಕೇಳ್ತಾರಲ್ಲ ಮೇಡಮ್. ನಾವು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು, ಅವತ್ತಿಂದ ಮಾಡಕ್ ಹೋಗಲ್ಲ. ನಮ್ಮನೇಲಿ 3 ಜನ ಹೆಣ್ಮಕ್ಳು ಇದ್ದಾರೆ. ಮಾಡ್ಬೋದಾಗಿತ್ತು, ಹೊಡಿಸ್ಬೋದಾಗಿತ್ತು. ಹೌದು, ನಮ್ಮ ಮಾವನ್ಗೆ ಹೇಳ್ತೀನಿ ಹೊಡಿಸೋದು. ಯಾತಕ್ ಹೊಡಿಸ್ಬೇಕು? ಯಾತಕ್ ಅಳಿಯಂಗ್ ಹೊಡಿಸ್ಬೇಕು? ಯಾತಕ್ ಹೊಡಿಸ್ಬೇಕು? ಯಾಕೆ ಹಂಗಾರೆ ಅವ್ರ ಅಕ್ಕನ ಮಗಳು ನನ್ಗೆ ಹೆಂಗ್ ಹೊಡ್ಸಿದ್ರು ಮೇಡಮ್? ಹೆಂಗ್ ಹೊಡ್ಸಿದ್ರು ಅವರು? ನಮ್ಮ ಅಕ್ಕನ ಮಗಳ ಮೇಲೆ ನೀವ್ ಹೆಂಗ್ ಅಪವಾದ ಹಾಕಿದ್ರಿ? ನೀವ್ ಹೆಂಗ್ ಅಪರಾಧ? ನಮ್ಮ ಅಮ್ಮ ಕಣ್ಣ ನೋಡಿದ್ರೆ ಮನೇಲಿ ಜಗಳ ಆಗೋದು ಬೇರೆ, ರೌಡಿಗಳನ್ನ ಕರ್ಸಿ ಹೊಡ್ಸೋದು ಬೇರೆ ಅಲ್ವೇನಮ್ಮ? ಮತ್ತೆ ಏನ್ ಹೊಡಿಸ್ಬೋದಾಗಿತ್ತು ಅಂದ್ರೆ ಏನು? ಏನ್ ಹೆದರ್ಸೋದು ಎಲ್ರು ನಿಮ್ಮ ಮನೆಯವರು? ಯಾರು ಎದುರಿಸಿಲ್ಲ ಅವ್ರಿಗೆ. ಇವತ್ತವರೆಗೂ ನಮ್ಮ ಮನೆಯವರು ಕಳ್ಸೋದು ಇಲ್ಲ ಅಂತ ಹೇಳಿಲ್ಲ. ನಮ್ ತಾಯಿ ಮಾತ್ರ ಒಬ್ರೇನೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ. ತಾಯಿ ಪ್ರಪಂಚದ ಮೇಲೆ ಮಗಳಿಗೆ ಡೈವರ್ಸ್ ಕೊಡಿಸ್ತಾರ ಹೇಳಿ ಮೇಡಮ್ ನೀವು? ಯಾತಕಮ್ಮ ಕೊಡಿಸ್ಬೇಕು ಡೈವರ್ಸ್? ನಿಮ್ ತಾಯಿ ಯಾತಕಮ್ಮ ಕೊಡಿಸ್ಬೇಕು? ಯಾಕೆ ಮೇಡಮ್ ಈ ತರ ಎಲ್ಲ ಇಟ್ಕೊಂಡು ಹೊಡೆದಿದ್ದಾರೆ ಮಾಡಿದ್ದಾರೆ? ಅದಕ್ಕೆ ಹಂಗಾದ್ರೆ ನಿಮ್ ತಾಯಿಗೆ ಹೇಳೇ ಇಲ್ಲ ಅಂದ್ರೆ ಅವ್ರ ಮನೆ ಫಂಕ್ಷನ್ ಅಲ್ಲಿ ಅವ್ರ ಅತ್ತೆ ರಿಲೇಷನ್ ಅವರೆಲ್ಲ ಕೂತ್ಕೊಂಡು ಈ ತರ ಎಲ್ಲ ಹೊಡೆದಿದ್ದಾಳೆ ಆ ಹುಡುಗಿ. ತಾಯಿಗೆ ಈ ವಿಚಾರ ಹೇಳೇ ಇಲ್ಲ ಅಂತ ಹೇಳಿದ್ರಲ್ಲ. ನಾನ್ ಹೇಳಿಲ್ಲ ಮೇಡಮ್, ಫಂಕ್ಷನ್ ಅಲ್ಲಿ ಇದು ನಮ್ ತಾಯಿಗೆ ಗೊತ್ತಾಗಿತ್ತು. ಆವಾಗೂ ನಮ್ ತಾಯಿ ಇವ್ರ ಮನೆಯಲ್ಲಿ ಊಟ ಮಾಡ್ಲಿಲ್ಲ. ಆ ವಿಚಾರ ಗೊತ್ತಾದ್ಮೇಲೆ ಊಟ ಕೂಡ ಮಾಡ್ಲಿಲ್ಲ ನಮ್ ತಾಯಿ. ಈ ತರ ಎಲ್ಲ ಇಟ್ಕೊಂಡು ಹೊಡೆದಿದ್ದಾರೆ ಆ ಹುಡುಗಿನ. ನಿಮ್ಗೆ ಗೊತ್ತಿಲ್ವಾ? ನೀವು ದುಡುಕಿಲ್ಲ ನಿಮ್ ತನ್ನ ತಾಯಿನೇ ಕಷ್ಟ. ಜಟಕ